ಸರ್ಕಾರದಿಂದ ನಿರುದ್ಯೋಗಿಗಳಿಗೆ ಒಂದು ಮಹತ್ವದ ಸುದ್ದಿ ಬಂದಿದೆ. ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳಿಗೆ ಇನ್ನು ಮುಂದೆ 125 ದಿನ ಉದ್ಯೋಗ ಖಾತರಿ ಸಿಗಲಿದೆ. ಇದುವರೆಗೂ ನರೇಗಾ ಯೋಜನೆಯಡಿ ವರ್ಷಕ್ಕೆ 100 ದಿನ ಕೆಲಸ ಸಿಗುತ್ತಿತ್ತು. ಆದರೆ ಈಗ ಸರ್ಕಾರ ಈ ಅವಧಿಯನ್ನು 125 ದಿನಗಳಿಗೆ ಹೆಚ್ಚಿಸಿದೆ. ಇದು ಯಾರಿಗೆ ಉಪಯೋಗವಾಗುತ್ತದೆ ಅನ್ನೋದನ್ನು ಈಗ ತಿಳಿಯೋಣ. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರು, ನರೇಗಾ ಜಾಬ್ ಕಾರ್ಡ್ ಹೊಂದಿರುವವರು, ಕೆಲಸ ಮಾಡಲು ಸಿದ್ಧರಾಗಿರುವ ಕುಟುಂಬದ ಸದಸ್ಯರು ಈ ಯೋಜನೆ ಲಾಭ ಪಡೆಯಬಹುದು. ಒಂದು ಕುಟುಂಬಕ್ಕೆ ಒಬ್ಬರಿಗಷ್ಟೇ ಅಲ್ಲ, ಕುಟುಂಬದ ವಿಭಿನ್ನ ಸದಸ್ಯರಿಗೆ ಒಟ್ಟು 125 ದಿನಗಳವರೆಗೆ ಕೆಲಸ ಸಿಗಬಹುದು. ಈಗ ಹಣದ ವಿಷಯಕ್ಕೆ ಬರೋಣ. ಯೋಜನೆಯಡಿ ದಿನಕ್ಕೆ ಸಿಗುವ ಕೂಲಿ ರಾಜ್ಯದ ಪ್ರಕಾರ ಬದಲಾಗುತ್ತದೆ. ಕರ್ನಾಟಕದಲ್ಲಿ ಸರಾಸರಿ ದಿನಕ್ಕೆ 350 ರೂಪಾಯಿಯಿಂದ 400 ರೂಪಾಯಿವರೆಗೂ ಕೂಲಿ ಸಿಗುತ್ತದೆ. ಅಂದರೆ 125 ದಿನ ಕೆಲಸ ಮಾಡಿದರೆ ಒಂದು ಕುಟುಂಬಕ್ಕೆ 43,000 ರೂಪಾಯಿವರೆಗೂ ಹೆಚ್ಚು ಆದಾಯ ಸಿಗುತ್ತೆ. ಕೆಲಸ ಯಾವ ರೀತಿಯದು ಅಂದರೆ ರಸ್ತೆ ನಿರ್ಮಾಣ, ಕೆರೆ ಮತ್ತು ಕಾಲುವೆ ಸ್ವಚ್ಛತೆ, ಮಣ್ಣು ಹಾಗೂ ನೀರಿನ ಸಂರಕ್ಷಣೆ, ಗ್ರಾಮೀಣ ಅಭಿವೃದ್ಧಿ ಕೆಲಸಗಳು ಇವೆಲ್ಲವೂ ನರೇಗಾ ಅಡಿಯಲ್ಲಿ ಬರುತ್ತವೆ. ಕೆಲಸ ಮಾಡುವ ಸ್ಥಳ ನಿಮ್ಮ ಮನೆಯ ಸಮೀಪದಲ್ಲೇ ಇರುವ ಗ್ರಾಮದಲ್ಲೇ ಇರುತ್ತದೆ. ಈ ಯೋಜನೆಗೆ ಅರ್ಜಿ ಹಾಕುವುದು ಹೇಗೆ? ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಕಚೇರಿಗೆ ಹೋಗಿ. ನರೇಗಾ ಜಾಬ್ ಕಾರ್ಡ್ ಇಲ್ಲದಿದ್ದರೆ ಮೊದಲು ಅದನ್ನು ಮಾಡಿಸಿಕೊಳ್ಳಿ. ನಂತರ ಕೆಲಸ ಬೇಕು ಅಂತ ಅರ್ಜಿ ನೀಡಬೇಕು. ಅರ್ಜಿ ನೀಡಿದ ನಂತರ 15 ದಿನಗಳೊಳಗೆ ಸರ್ಕಾರ ಕೆಲಸ ಕೊಡಲೇಬೇಕಾಗಿರುತ್ತೆ. ಈ ಕೆಲಸ ಮಾಡಿದ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಒಂದು ಮುಖ್ಯ ವಿಷಯ ನೆನಪಿಟ್ಟುಕೊಳ್ಳಿ, ಈ 125 ದಿನ ಉದ್ಯೋಗ ಖಾತರಿ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿ ಸರ್ಕಾರ ತೆಗೆದುಕೊಂಡ ನಿರ್ಧಾರವಾಗಿದೆ. ಹಾಗಾಗಿ ಅರ್ಹರಾಗಿರುವವರು ತಕ್ಷಣವೇ ಪಂಚಾಯತ್ನಲ್ಲಿ ಮಾಹಿತಿ ಪಡೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ಇನ್ಫೋಜೆಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.